ದಾವಣಗೆರೆ ರಾಮ್ ಅಂಡ್ ಕೋ ಗೆಳೆಯರ ಬಳಗದಿಂದ ನಗರದ ಪಿಜೆ ಬಡಾವಣೆಯ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದ ಮುಂಭಾಗದಲ್ಲಿ ಗಣೇಶ ಮೂರ್ತಿಯನ್ನ ಕಳೆದ 34 ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ. ಮಂಗಳವಾರ ಗಣೇಶ ಮೂರ್ತಿಯ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸೋಮವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಜನರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು. ರಾಮ್ ಅಂಡ್ ಕೋ ಹೋಳಿ ಹಬ್ಬಕ್ಕೆ ಹೇಗೆ ಹೆಸರುವಾಸಿಯೋ ಅದೇ ರೀತಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೂ ಹೆಸರುವಾಸಿಯಾಗಿದೆ. ಊಟ ಮುಗಿದ ನಂತರ ತಟ್ಟೆ ಲೋಟನ ಯಾರು ಟೇಬಲ್ ಮೇಲೆ ಬಿಟ್ಟಬಾರದು, ದಯಮಾಡಿ ತಗೊಂಡು. ನಮ್ಮ ರಾಮ್ ಅಂಡ್ ಕೋ ಸರ್ಕಲ್ ಗೆಳೆಯ ಬಳಗ ವತಿಯಿಂದ 34ನೇ ವರ್ಷದ ಗಣಪತಿ ಹಬ್ಬವನ್ನು ಆಚರಿಸಿದ್ದೇವೆ. ಇವತ್ತು ಅನ್ನ ಸಂತರ್ಪಣೆ ಇದೆ, ನಾಳೆ ವಿಸರ್ಜನಾ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ಸರ್ವ ಭಕ್ತಾದಿಗಳು ನಾಳೆ ಬಂದು ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ರಾಮ್ ಅಂಡ್ ಕೋ ಸರ್ಕಲ್ ಗೆಳೆಯ ಬಳಗದ ವತಿಯಿಂದ ಎಲ್ಲರಿಗೂ ಕೇಳ್ಕೊತಿದ್ದೇವೆ. ಇವತ್ತು 4 ರಿಂದ 5 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಅನ್ನ ಸಂತರ್ಪಣೆ ನಡೀತಾ ಇದೆ. ಆಲ್ರೆಡಿ ಮಧ್ಯಾಹ್ನ 12ವರೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ 5 ಗಂಟೆ ತನಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ. ಪ್ರತಿ ವರ್ಷವೂ 4 ರಿಂದ 5 ಸಾವಿರ ಜನಕ್ಕೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತೀವಿ. ರಾಮ್ ಅಂಡ್ ಕೋ ಸರ್ಕಲ್ ಗೆಳೆಯರ ಬಳಗದಿಂದ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಅದ್ದೂರಿಯಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ರಾಮ್ ಅಂಡ್ ಕೋ ಸರ್ಕಲ್ ಹೋಳಿ ಹಬ್ಬಕ್ಕೆ ಯಾವ ಥರ ಫೇಮಸ್ ಇದೆಯೋ ಅದೇ ಥರ ನಮ್ಮ ಗಣೇಶ ಹಬ್ಬಕ್ಕೂ ಭಾಳ ಅದ್ದೂರಿಯಾಗಿ ಮಾಡೋದಕ್ಕೆ ಫೇಮಸ್ ಇದ್ದೀವಿ. ಪ್ರತಿ ವರ್ಷವೂ 5 ಸಾವಿರದಿಂದ 8 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸ್ತೀವಿ. ಇಲ್ಲಿ ನಮ್ಮ ಸರ್ಕಲಿರತಕ್ಕಂಥ ಎಲ್ಲ ಅಧ್ಯಕ್ಷರಾಗಲಿ ಎಲ್ಲ ಕಾರ್ಯಕರ್ತರಾಗಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡಿಬಿಟ್ಟು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಭಾಳಷ್ಟು ದಾನಿಗಳು ದಾವಣಗೆರೆ ಎಲ್ಲ ಪ್ರತಿಯೊಂದು ಏರಿಯಾದಿಂದನೂ ಬಂದುಬಿಟ್ಟು ಅನ್ನ ಸಂತರ್ಪಣೆ ಪಾಲ್ಗೊಳ್ತಾರೆ. ಅದೇ ಥರ ದಾನ ಧರ್ಮಗಳಲ್ಲಿ ನಮ್ಮ ದಾವಣಗೆರೆ ತಿತ್ಕೈ ಅದೇ ಥರನೂ ನಮಗೆ ಪ್ರತಿ ವರ್ಷದಂತೆ ಈ ವರ್ಷ ಭಾಳ ಎಲ್ಲರೂ ಧನ ಸಹಾಯ ಮಾಡಿದ್ದಾರೆ. ನಾವು ಯಾವ ಊಟಕ್ಕೆ ಯಾವುದು ಅಕ್ಕಿ ಇಲ್ಲ, ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಒಬ್ಬರೊಬ್ಬರು ವಹಿಸ್ಕೊಂಡು ಮಾಡಿಕೊಟ್ಟಿದ್ದಾರೆ.